ಒಂದು 10 ಜನ 15 ಜನ 10 ಜನ ಹೋಗ್ಬೋದು. 10 ಜನ ಆರಾಮಾಗಿ ಆರಾಮಾಗಿ. ಏನ್ ಬೇಕಾದ್ರೂ 1 ಟನ್ ವರ್ಗೂ ಎತ್ಕೊಂಡು ಹೋಗ್ಬೋದು. 1 ಟನ್ ವರ್ಗೂ 1 ಟನ್ ವರ್ಗೂ ಎತ್ಕೊಂಡು ಹೋಗ್ಬೋದು. ಒಂದು 500 ಕೆಲ್ಸಗಳ್ನು ಮಾಡ್ಬೋದು. ನಮ್ಮ ರೈತರು ಏನಾಗುತ್ತೆ ಅಂದ್ರೆ ಬರೇ ಮಣ್ಣು ಹೊಡೆಯೋದು, ಕಲ್ಲು ಹೊಡೆಯೋದು, ಉಳುಮೆ ಮಾಡೋದು ಅಷ್ಟೇ ಮಾಡ್ತಾರೆ. ಇನ್ನೂ ಸ್ಪೀಡ್ ಹೋಗುತ್ತೆ. ನೀವು ಹಾಕೋ ಕೆಪಾಸಿಟಿ ಮೇಲೆ ಅಲ್ಲಿ ಸುಮಾರು ಒಂದು 3-4 ಅಡಿ ಮುಂದಕ್ಕೆ ಬೀಳುತ್ತೆ, ಎಸೆಯುತ್ತೆ. ಸ್ಪೀಡ್ ಜಾಸ್ತಿ ಆದ್ರೆ ಇನ್ನೂ ಜಾಸ್ತಿ ಎಸಿತೈತಿ. ಅಟ್ಟಕ್ಕೆ ಕಾಯಿ ಹಾಕೋದು. ಅಟ್ಟಕ್ಕೆ ಕಾಯಿ ಹಾಕೋದು. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನೀಗ ಸಿದ್ದನಕಟ್ಟೆ ಅಂತ ಒಂದು ಊರಲ್ಲಿ ಇದ್ದೀನಿ. ಇದು ಬಂದ್ಬಿಟ್ಟು ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತೆ ತುಮಕೂರು ಜಿಲ್ಲೆಯಲ್ಲಿದೆ. ಇಲ್ಲೊಬ್ರು ರೈತರು, ಸರ್ ಏನ್ ಬೇಕಾದ್ರೂ ನಾನು ಮಾಡ್ತೀನಿ, ಬಟ್ ನಮ್ಮ ಕೆಲಸಗಾರರಿಗೆ ಆದಷ್ಟು ಶ್ರಮ ಕಮ್ಮಿ ಮಾಡ್ತೀವಿ ಮತ್ತು ಒಂದಷ್ಟು ಮಿಷಿನರೀಸ್ನ ಉಪಯೋಗಿಸಿ ಹೇಗೆ ಅಗ್ರಿಕಲ್ಚರ್ ನಲ್ಲಿ ತುಂಬಾ ಸುಲಭವಾಗಿ ಕೆಲಸಗಳು ಮಾಡಬಹುದು ಅಂತ ಹೇಳಕ್ ಹೊರಟಿದ್ದಾರೆ. ಬನ್ನಿ ಹೋಗೋಣ, ಆ ಮುಖ್ಯವಾದ ವ್ಯಕ್ತಿ ಹತ್ರ ಮಾತಾಡೋಣ. ಯಾವ್ಯಾವ ತರ ಎಲ್ಲ ಮಿಷಿನರೀಸ್ ಉಪಯೋಗಿಸಿದ್ದಾರೆ, ಎಷ್ಟೆಲ್ಲ ಅವ್ರ ಜೊತೆ ಕೆಲಸ ಮಾಡೋರ್ಗೆ ಎಷ್ಟೆಲ್ಲ ಶ್ರಮ ಕಮ್ಮಿ ಆಗಿದೆ. ಇನ್ ಕೇಸ್ ಕೆಲ್ಸಗಾರ ಇಲ್ಲ ಅಂದ್ರೆ ಇವ್ರು ಒಬ್ರೇ ಕೂಡ ಆದಷ್ಟು ಕೆಲಸಗಳು ಮಾಡ್ಬೋದು. ಸರ್ ಆದಷ್ಟು ನಾವು ಸ್ವಾವಲಂಬಿಗಳಾಗ್ಬೇಕು, ಪರಾವಲಂಬಿಗಳಾಗ್ಬಾರ್ದು, ಒಂದಷ್ಟು ಈ ತರ ಮಿಷಿನರೀಸ್ ಉಪಯೋಗಿಸ್ಕೊಂಡು ಅಂತ. ಬನ್ನಿ ನೋಡೋಣ ಯಾವ ತರ ಮಾಡಿದ್ದಾರೆ ಅಂತ. ಅವ್ರ ಹತ್ರನೇ ಹೋಗೋಣ, ಮಾತಾಡೋಣ. ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಎಸ್ ಎಚ್ ಚಂದ್ರಶೇಖರ ಅಂತ. ಇದು ನಮ್ಮೂರು ಸಿದ್ದನಕಟ್ಟೆ. ನಾವು ಕಳೆದ 35 ವರ್ಷದಿಂದ ಇಲ್ಲಿ ವಾಸ ಇದ್ದೀವಿ. ನಮ್ಮದು ಪಕ್ಕದ ಹಳ್ಳಿ. ನಾವು ತೋಟಕ್ಕೆ ಬಂದು ಇಲ್ಲಿ ವಾಸ ಶುರು ಮಾಡಿದ್ದು 1990ರಲ್ಲಿ ಇಲ್ಲಿ ಶುರು ಮಾಡಿದ್ವಿ. ಸೊ ಇಲ್ಲಿ ಒಬ್ಬಂಟಿಗರಾಗಿದ್ದರಿಂದ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಈ ಮೆಕ್ಯಾನಿಕಲ್ ಸೈಡು ಅದರಲ್ಲಿ ಭಾಳಷ್ಟು ಇಷ್ಟ ಇದ್ದಿದ್ದರಿಂದ ಒಂದು ಸಣ್ಣ ವರ್ಕ್ಶಾಪ್ ಮಾಡ್ಕೊಂಡ್ವಿ. ಆ ವರ್ಕ್ಶಾಪ್ನಲ್ಲಿ ನಮಗೆ ಬೇಕಾದಂಥ ಮಿಷಿನರಿಗಳ್ನ ಡಿಪೆಂಡೆನ್ಸಿ ಕಡಿಮೆ ಮಾಡೋದಕ್ಕೆ, ಲೇಬರ್ನ ಅವಾಯ್ಡ್ ಮಾಡೋದಕ್ಕೆ ಏನೇನು ಎಲ್ಲ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿ ನಮ್ಮದೇ ಆದ ಕೆಲವು ಮಿಷಿನರಿಗಳು ಮಾಡ್ಕೊಂಡಿದ್ವಿ. ಮತ್ತು ಈ ಕಲ್ಟಿವೇಷನ್ನಲ್ಲೂ ಸಹ ಭಾಳಷ್ಟು ಲೇಬರ್ನ ಕಡಿಮೆ ಮಾಡೋದಕ್ಕೆ ಏನು ಸಾಧ್ಯ ಇದು ಮಾಡ್ಕೊಂಡಿದ್ವಿ. ಅದರ ಬಗ್ಗೆ ಮಾಹಿತಿಗಳನ್ನ ಈಗ ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಬನ್ನಿ ಸರ್, ನೋಡೋಣ ಅದು ಏನೇನೆಲ್ಲ ಇದೆ ಅಂತ. ಸರ್ ಇದಕ್ ಮುಂಚೆ ಓಕೆ ಸರ್, ನೀವು ಓದಿರೋದು ಏನ್ ಸರ್, ಏನ್ ಬ್ಯಾಕ್ ಗ್ರೌಂಡ್? ನೀವು ನಾನು ಓದಿದ್ದು, ನಾವೆಲ್ಲ ಹಳ್ಳಿನಲ್ಲಿ ಓದಿದ್ದು, ಅಂತ ಒಳ್ಳೆ ಸ್ಕೂಲ್ಗಳಲ್ಲಿ ಅಥವಾ ವಿದ್ಯಾಭ್ಯಾಸ ಏನು ಚೆನ್ನಾಗಿ ಸಿಕ್ಕಲಿಲ್ಲ. ಆದರೆ ಹೈಸ್ಕೂಲ್ ಮಟ್ಟದಲ್ಲಿ ಸೈನ್ಸು ಮತ್ತು ಮ್ಯಾಥ್ಸು ಚೆನ್ನಾಗಿ ಸಿಕ್ತು. ಹಂಗಾಗಿ ಮೆಷಿನರಿಲಿ ಇಂಟ್ರೆಸ್ಟ್ ಆಯಿತು. ಆಮೇಲೆ ಎಂಜಿನಿಯರಿಂಗ್ ಕಳ್ಸೋಕ್ಕೆ ನಮ್ಮ ಮನೆಯವರು ಯಾರೂ ಇಷ್ಟಪಡಲಿಲ್ಲ. ಸೊ ಹಂಗಾಗಿ ಅದು ನನಗೆ ಎಂಜಿನಿಯರಿಂಗ್ ಇಷ್ಟ ಇದ್ದಿದ್ದರಿಂದ ನಾನೇ ಒಂದು ವರ್ಕ್ಶಾಪ್ ಮಾಡ್ಕೊಂಡು ಅದನ್ನು ವರ್ಕ್ಶಾಪ್ನಲ್ಲಿ ನಮ್ಮದೇ ಆದ ಉಪಕರಣಗಳನ್ನ ಆದಷ್ಟು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಶೂರ್ ಸರ್, ಬನ್ನಿ ಸರ್ ನೋಡೋಣ ಯಾವ ಥರ ಇದೆ ಅಂತ. ಅಲ್ಲಿ ಒಳಗಡೆ ಒಂದಿಷ್ಟು ವರ್ಕ್ಶಾಪಿಂದ ಸಾಮಾನು ತೋರಿಸ್ತೀನಿ. ಹಾಂ ಸರ್. ವೆಲ್ಡಿಂಗ್ ಮಿಷಿನ್ನು, ಡ್ರಿಲ್ಲಿಂಗ್ ಮಿಷಿನ್ನು, ಕಟಿಂಗ್ ಮಿಷಿನ್ನು, ಪವರ್ ಟೂಲ್ಸ್ ಎಲ್ಲ ಇಟ್ಟಿದ್ದೀವಿ. ಓಕೆ. ಪ್ರತಿಯೊಂದು ಪವರ್ ಟೂಲ್ ಸುಮಾರು ಒಂದು 2 ಲಕ್ಷ ರೂಪಾಯಿ ಪವರ್ ಟೂಲ್ಸ್ ಇದೆ. ಆ ಪವರ್ ಟೂಲ್ಸ್ ಉಪಯೋಗಿಸ್ಕೊಂಡು ಮಾಡ್ತೀವಿ. ಇಲ್ಲ, ನಮಗೆ ಡೈಲಿ ಏನೇನು ಪವರ್ ಟೂಲ್ಸ್ ಉಪಯೋಗಿಸ್ಕೊಂತೀವಿ ಅವನ್ನ ಇಟ್ಕೊಂಡ್ರೆ ಯಾವುದೇ ರೈತ ಈಗ ಡಿಪೆಂಡೆನ್ಸಿ ಭಾಳಷ್ಟು ಕಡಿಮೆ ಮಾಡ್ಕೋಬೋದು. ಕಟ್ ಮಾಡ್ಕೋಬೋದು. ಹೌದು. ಮರ ಕಟ್ ಮಾಡ್ಬೋದು, ಕಬ್ಬಣ ಕಟ್ ಮಾಡ್ಕೋಬೋದು, ವೆಲ್ಡಿಂಗ್ ಮಾಡ್ಬೋದು, ಎಲ್ಲನ ಲಾಂಗ್ ಕರೆಂಟ್ ಬೇಕು ಅಂದ್ರೆ ತಗೊಂಡೋಗ್ಬೋದು. ಇದೇನು ಸರ್, ಜಂಕ್ಷನ್ ಬಾಕ್ಸ್ ತರನ? ಲಾಂಗ್ ಇದಕ್ಕೆ ಎಕ್ಸ್ಟೆನ್ಷನ್ ವೈರು ಸಖತ್ ಇದೆ ಸರ್. ಇಲ್ಲಿಗೆ ಔಟ್ ಇನ್ಪುಟ್ ಪಿನ್ ಇಕ್ಕಿರತ್ತೆ. ಓಕೆ ಓಕೆ, ಚೆನ್ನಾಗಿದೆ. ಈಗ ಏನಾಗುತ್ತೆ ಅಂದ್ರೆ ಇದು ಒಂದು ಸಣ್ಣ ಮೆಷಿನ್. ನಾವ್ ಏನಾಗುತ್ತೆ ಅಂದ್ರೆ ಉಪಯೋಗ ಗೊತ್ತಾಗಲ್ಲ. ಇದನ್ನ ಮಲ್ಟಿಪರ್ಪಸ್ ಆಗಿ ಉಪಯೋಗಿಸಬಹುದು. ಈ ಕಸ ಹೊಡೆಯಕ್ಕೆ ಉಪಯೋಗಿಸಬಹುದು, ಕಾರ್ನಾಗ ಧೂಳಾಗಿ ಹೊಡೆಯಕ್ಕೆ ಉಪಯೋಗಿಸ್ಬೋದು. ನೀವು ಕುಲ್ಮೆ ಗಿಲ್ಮೆ ಮಾಡಿರಿ, ನಿಮ್ಮ ಇದು ಕಮ್ಮಾರ ತಕ್ಕ ಹೋಗಿ ಏನಾದ್ರು ಆರ್ಯಾಗಿರೆ ಬಡಿಸ್ಕೊಂಬತ್ತೀವಲ್ಲ, ಅದನ್ನೆಲ್ಲ ನಾವೇ ಮಾಡ್ಬೋದು. ಅದನ್ನು ಮಾಡ್ತೀವಿ ನಾವು. ಓಕೆ. ಇದನ್ನ ಇಟ್ಬಿಟ್ಟು ಒಂದು ಒಲೆ ಥರ ಸಣ್ಣದಾಗಿ ಇದು ಮಾಡಿ ಇದನ್ನ ಆನ್ ಮಾಡ್ಕೊಂಡು ಅದಕ್ಕೊಂದಿಷ್ಟು ಇದ್ಲಾಕ್ಬಿಟ್ರೆ ಅದನ್ನ ಇಟ್ಟರೆ ಕಾಯುತ್ತೆ. ಅದನ್ನ ಕಬ್ಬಣದ ಮೇಲೆ ಇಟ್ಟು ಸುತ್ತಿಗೆ ಬಡಿದ್ರೆ ಇದಾಗುತ್ತೆ. ಇದನ್ನ ನಾವು ಕಮ್ಮಾರಿಕೆಗೆ ಬಳಸ್ತೀವಿ, ಕ್ಲೀನ್ ಮಾಡಕ್ಕೆ ಬಳಸ್ತೀವಿ.
ಇದನ್ನ ಉಲ್ಟಾ ಈ ಥರ ಹಾಕಿದರೆ ವ್ಯಾಕ್ಯೂಮ್ ಆಗುತ್ತೆ. ವ್ಯಾಕ್ಯೂಮರ್ ಆಗಿ ಇದಾಗುತ್ತೆ. ಇಲ್ಲಿಗೊಂದು ಇದನ್ನ ಹಾಕಿದರೆ ಇದು ವ್ಯಾಕ್ಯೂಮ್ ಆಗಿ ಕೆಲಸ ಮಾಡುತ್ತೆ. ಬ್ಲೋವರ್ ವ್ಯಾಕ್ಯೂಮ್ ಬ್ಲೋಯರ್ ಆಗಿ ಕೆಲಸ ಮಾಡುತ್ತೆ, ಕಮ್ಮಾರ್ಕಿ ಕೆಲಸ ಮಾಡುತ್ತೆ, ವ್ಯಾಕ್ಯೂಮ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಇದಕ್ಕೊಂದು ಸ್ಪ್ರೇಯರ್ ಹಾಕಿದ್ರೆ ಸ್ಪ್ರೇಯರ್ ಮಾಡುತ್ತೆ, ಬಣ್ಣ ಗಿಣ್ಣ ಹೊಡಿಬೋದು ಎಲ್ಲ ಮಾಡಿ. ಸೊ ಇದು ಬೇಜಾನ್ ಕೆಲಸ ಮಾಡ್ಬೋದು. ಇಲ್ಲಿ ಸ್ಪ್ರೇಯರ್ನ ಇದನ್ನ ಏರ್ ಕಂಟ್ರೋಲ್ ಮಾಡ್ಕೊಂಡು ಸ್ಪ್ರೇಯರ್ ಹಾಕೊಂಡ್ರೆ ಸ್ಪ್ರೇನು ಮಾಡ್ಬೋದು. ಅಂದರೆ ನಾವು ಏನು ಉಪಯೋಗಿಸ್ಕೊಂತೀವಿ ಅನ್ನೋದ್ರ ಮೇಲೆ ನಮ್ಮ ಐಡಿಯಾಗಳನ್ನ. ಈಗ ಒಂದು ಟ್ರ್ಯಾಕ್ಟರ್ ಅಂದರೆ ಸುಮಾರು ಒಂದು 500 ಕೆಲಸಗಳ್ನು ಮಾಡ್ಬೋದು. ನಮ್ಮ ರೈತರು ಏನಾಗುತ್ತೆ ಅಂದರೆ ಬರೀ ಮಣ್ಣು ಹೊಡೆಯೋದು, ಕಲ್ಲು ಹೊಡೆಯೋದು, ಉಳುಮೆ ಮಾಡೋದು ಅಷ್ಟೇ ಮಾಡ್ತಾರೆ, ಅಥವಾ ರೋಟೋವೇಟ್ರು ಅಷ್ಟೇ. ಈಗ ಸ್ವಲ್ಪ ಡಿಗ್ಗಿಂಗು ಅದಕ್ಕೆ ಇದಕ್ಕೆ ಗೊತ್ತಾಯ್ತು. ಬಟ್ ಅದಲ್ದಲೇ ಮರ ಕೀಳ್ಬೋದು, ಮರಗಳ್ನ ಎತ್ಬೋದು, ಮರಗಳ್ನ ನೆಡ್ಬೋದು, ಮುಳ್ತಂತಿ ಕಂಬ ನೆಡ್ಬೋದು, ಮುಳ್ತಂತಿ ಎಳಿಬೋದು, ಬೇಜಾನ್ ಕೆಲಸ ಮಾಡ್ಬೋದು. ಆಮೇಲೆ ಅಡಿಕೆ ಗಿಡ ನೆಡ್ಬೋದು ಅದ್ರಾಗೆ. ಅದೆಲ್ಲ ಸುಲಭ. ಸಿಂಗಲ್ ನೇಗಿಲು ಹೊಡೆದ್ಬಿಟ್ಟು ಅದು ಏನು ಕಾಲುವೆ ಹಂಗೆ ಚಾನಲ್ ಬರುತ್ತೆ, ಸುಮಾರು 3/4 ಅಡಿ ಹೋಗುತ್ತೆ. ಅದಕ್ಕೆ ಅಲ್ಲಲ್ಲೇ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಕೊಂಡು ಹೋದ್ರೆ ನೀರು ಅದ್ರೊಳಗಡೆ ಬಿಟ್ಟರೆ ಅದೇ ಆಗುತ್ತೆ. ನಾವು ಅದೇ ಥರ 2000 ಗಿಡ ಅಡಿಕೆ ಗಿಡ ನೆಟ್ಟಿದ್ವಿ. ಓಕೆ, ಬನ್ನಿ ಸರ್, ನಿಮ್ಮ ಟ್ರ್ಯಾಕ್ಟರ್ ಉಪಯೋಗಿಸಿ ನೀವೇನೇನೆಲ್ಲ ಮಾಡಿದೀರಾ ಅಂತ ಈಗ ನೋಡೋಣ. ಬನ್ನಿ ಸರ್. ಇದು ಮಲ್ಟಿಪರ್ಪಸ್ ಆಗಿ ಉಪಯೋಗಿಸ್ಬೋದು. ಸಾಮಾನು ಈಗ ಏನಾಗುತ್ತೆ ಅಂದ್ರೆ ಎಲ್ಲಾನ ಸ್ಕಿಡ್ಡಿ ಜಾಗ, ಸಣ್ಣ ಜಾಗ, ಮತ್ತೆ ತೋಟದೊಳಗಡೆ ಕಾಯಿಗಿ ಅಥವಾ ಏನಾನ ವಸ್ತುಗಳನ್ನ, ಗೊಬ್ಬರದ ಮೂಟೆ ಅಂಥವು ಸಾಗಿಸ್ಬೇಕು, ಅಥವಾ ನಾವು ಹೊರಗಡೆಯಿಂದ ಸಿಮೆಂಟು ಅಂಥವಿಂಥ ತರಬೇಕು ಅಂದ್ರೆ ನೆಲದಾಗೆ ಇರುತ್ತಲ್ಲ, ಅದು ಎತ್ತಿ ಹಾಕೋ ಇದೇನಿಲ್ಲ. ಓಕೆ, ಈಸಿಯಾಗಿ ಮಾಡ್ಬೋದು. ಆಮೇಲೆ ಇದು ರಿಮೂವ್ ಮಾಡ್ಬೋದು. ಡೌಸರ್ ಹಾಕಿ ಕೆಲಸ ತೆಗಿ. ಇದು ಡೌಸರ್ ಆಗಿ ಕೆಲಸ ಮಾಡುತ್ತೆ. ಹಿಂದಕ್ಕೆ ರಿವರ್ಸ್ ಆಗಿ ಡೌಸರ್ ಆಗಿ ಕೆಲಸ ಮಾಡುತ್ತೆ. ಈಗ ಏನಾಗುತ್ತೆ, ಹೊರಗಡೆ ಈಗ ಆಳು ಕಾಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅಲ್ಲೆಲ್ಲ ಟ್ರ್ಯಾಕ್ಟ್ರಿ ಅಂದ್ರೆ ಕಾರು ಗೀರು ಹೋಗಲ್ಲ, ಜೀಪ್ ಹೋಗಲ್ಲ ಅಂದ್ರೆ ಆ ಕಡೆ ಹಿಡ್ಕೊಳ್ರಿ. ಅದು ಹ್ಯಾಂಡ್ಲ್ ಹಿಡ್ಕೊಳಕ್ಕೆ. ಹಿಡ್ಕೊಳಕ್ಕೆ ಹತ್ಕೊಳ್ರಿ. ಹಂಗೆ ಒಂದು 10 ಜನ 15 ಜನ ಹೋಗ್ಬೋದು. 10 ಜನ ಆರಾಮಾಗಿ. ತೋಟದಲ್ಲಿ ಬೇಕಾದ್ರೂ ತೋಟದಾಗೆಲ್ಲ ಕರ್ಕೊಂಡು ಓಡಾಡುದು. ಈಗ ಸುಮಾರು ಜನ ನೋಡ್ಕೊಂಡು ಹೋಗಿ ಅವ್ರವ್ರು ಮಾಡಿಸ್ಕೊಂಡವ್ರು ಈ ಗೊಬ್ಬರ ಗಿಬ್ಬರ ಹಾಕಕ್ಕೆ ಎಲ್ಲದಕ್ಕೂ. ಸೊ ಆಳು ಕಾಳನ್ನ ಸಾಕ್ಸಕ್ಕೂ ಆಗುತ್ತೆ, ಗೊಬ್ಬರ ಗಿಬ್ಬರ ತಗೊಳಕ್ಕೆ. ಡೌಸರ್ ಆಗಿ ಕೆಲಸ ಮಾಡುತ್ತೆ. ಡೌಸರ್ ಆಗಿ ಕೆಲಸ ಮಾಡುತ್ತೆ. ಎಲ್ಲ ಮಲ್ಟಿಪರ್ಪಸ್ ಆಗಿ ಮಾಡ್ಕೋಬಹುದು. ಎಲ್ಲ ನಮ್ಮ ಓನ್ ಐಡಿಯಾ ಮೇಲೆ. ಆ ಥರ ಎಲ್ಲ ಎತ್ಕೊಂಬರುತ್ತೆ. ಸಾಕು. ಹಿಂಗೆ ಡೌಸರ್ ತರ ಎತ್ತುತ್ತೆ. ಅದೇ ಮಣ್ಣು ಜಾಸ್ತಿ ಇದ್ರೆ ಮಣ್ಣು ಎತ್ಕೊಂಬರುತ್ತೆ. ಇದು ನೆಲ ಅಲ್ವಾ, ಗೊತ್ತಾಯ್ತು. ಅಟ್ಲೀಸ್ಟ್ ಆ ಪರ್ಪಸ್ ಸರ್ವ್ ಮಾಡ್ತಿದೆ. ಪರ್ಪಸ್ ಸರ್ವ್ ಮಾಡುತ್ತೆ. ಈಗ ಏನಂದ್ರೆ ಸಣ್ಣ ಪಟ್ಟದ ಕೆಲಸ ಎಲ್ಲ ಗುದ್ಲಿ ತಾಂಡ್ ಎಳೆಯೋದು, ಸಲಿಕೆ ತಾಂಡ್ ಎಳೆಯೋದು ಅದೆಲ್ಲ ಅವಾಯ್ಡ್ ಆಗುತ್ತೆ. ಇದೆಲ್ಲ ಏನಾಗುತ್ತೆ ಅಂದ್ರೆ ಇದರಿಂದ ತರೋದಾದ್ರೆ ಕಾಸ್ಟ್ಲಿ ಆಗುತ್ತೆ. ನಾವೇ ನಮಗೆ ಬೇಕಾದಂಗೆ ಮಾಡ್ಕೊಂಡಿದ್ವಿ. ಬೇಕಾದ್ರೆ ಈ ಕೆಲವರು ಇನ್ನೂ ಟೆಕ್ನಿಕಲ್ ಆಗಿ ಜಾಸ್ತಿ ಇರೋದಾದ್ರೆ ಇದನ್ನ ಒಂದು ಇಲ್ಲಿಗೆ ರಾಡ್ ಹಾಕಿ ಜಾಕ್ ಮಾಡ್ಕೊಂಡು ಬೇಕಾದ್ರೆ ಲಿಫ್ಟ್ ಮಾಡ್ಕೊಂಡು ಮಾಡ್ಕೊಬಹುದು. ಅದೇ ಇದು ಟಾಪ್ ಲಿಂಕ್ ಬಿಚ್ಚಿ ಎತ್ತಿದ್ರೆ ಬರುತ್ತೆ. ಬಟ್ ಅಗಲೆಲ್ಲ ಬಿಚ್ಚೋದು ಎತ್ತೋದು ಬರೋದು ಹಂಗ್ ಮಾಡ್ಬೋದು. ಅಲ್ಲೊಂದು ಜಾಕ್ ತರ ಹಾಕೊಂಡು ಮಾಡ್ಬೋದು. ಇದು ಟ್ರ್ಯಾಕ್ಟರ್ನು ನಿಲ್ಸ್ಕೊಂಡು ಹಾಕ್ಬೋದು. ನೀವು ಹಾಕೋ ಕೆಪಾಸಿಟಿ, ನೀವು ಇನ್ನೂ ವೀಲ್ ಇದು ಸಣ್ಣದ್ ಮಾಡಿದ್ರೆ ಇನ್ನೂ ಸ್ಪೀಡ್ ಹೋಗುತ್ತೆ. ನೀವು ಹಾಕೋ ಕೆಪಾಸಿಟಿ ಮೇಲೆ ಅಲ್ಲಿ ಸುಮಾರು ಒಂದು 3-4 ಅಡಿ ಮುಂದಕ್ಕೆ ಬೀಳುತ್ತೆ, ಎಸೆಯುತ್ತೆ. ಸ್ಪೀಡ್ ಜಾಸ್ತಿ ಆದ್ರೆ ಇನ್ನೂ ಜಾಸ್ತಿ ಎಸಿತೈತಿ. ಅಟ್ಟಕ್ಕೆ ಕಾಯಿ ಹಾಕೋದು. ಅಟ್ಟಕ್ಕೆ ಕಾಯಿ ಹಾಕೋದು. ಸರ್ ನನ್ಗೆ ಎಸೆಯೋದು ಈಗ 1000 ಕಾಯಿ ಎಸಿಬೇಕು. ಒಂದು ಬೀಡಿಗೆ 8-10 ಸಾವಿರ ಕಾಯಿ ಎಸಿತೀವಿ. ಸೊ 8-10 ಸಾವಿರ ಕಾಯಿ ಎಸಿಬೇಕು ಅಂದ್ರೆ ಶ್ರಮ ಜಾಸ್ತಿ. ಆಳು ಕಾಳು ತುಂಬಾ ಹಿಂಸೆ ಆಗುತ್ತೆ.
ಇದಕ್ಕೆ ಈಸಿಯೆಸ್ಟ್ ಇದು. ಚೆನ್ನಾಗಿದೆ ಸರ್, ಸಿಂಪಲ್ ಮಿಷಿನ್. ಸಿಂಪಲ್ ಮಿಷಿನ್. ಇದೆಲ್ಲ 100% ನೀವೇ ಮಾಡಿರೋದು? ಇಲ್ಲ, ಹೌದೌದು. ಗುಜರಿ ಸಾಮಾನುಗಳು ಇದು ಬೆಂಗಳೂರಲ್ಲಿ SJP ರೋಡಲ್ಲಿ ಇದನ್ನ ಸಿಗುತ್ತೆ. ಇದು ಯಾವುದು ಶೀಟ್. ಆ ಶೀಟ್ ಅನ್ನ ತಂದು ಇವೆಲ್ಲ ನಾವೇ ಮಾಡಿರೋದು. ತಗಡು ಪಗಡು ಎಲ್ಲ ನಾವೇ ಮಾಡಿರೋದು. ಆ ಮೋಟ್ರು ಯಾವ್ದೋ ಒಂದು ಗುಜರಿ ಹಳೇದು ತಂದು ಹಾಕೊಂಡಿದ್ದೀವಿ ನಾವೇ. ನಮ್ಗೆ ಹೆಂಗ್ ಬೇಕೋ ಹಂಗೆ ಅದು ವೇರಿಯೇಷನ್ ಮಾಡಂಗೂ ಮಾಡ್ಕೊಂಡಿದೀವಿ. ಇಲ್ಲಿ ಇಲ್ಲಿ ಹೈಟ್ ವೇರಿಯೇಷನ್ಗೆ ಹೋಲ್ ಇದೆ ನೋಡಿ. ಕೆಳಕ್ಕೆ ಇನ್ನೂ ಕೆಳಕ್ ಬರ್ಬೇಕು ಅಂದ್ರೆ ಕೆಳಕ್ ಮಾಡ್ಕೊಂಡಿದೀವಿ. ಇನ್ನು ಅದ್ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಮೇಲಕ್ಕೆ ಕೆಳಕ್ ಬರಂಗೆ ಈ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು. ಅಡ್ಜಸ್ಟ್ಮೆಂಟ್ ಅದು ಆ ಕಡೆನೂ ಅಡ್ಜಸ್ಟ್ ಮಾಡ್ಬೋದು. ಹಿಂಗ್ ಇರೋದು ಹಿಂಗ್ ಬರ್ಬೋದು, ಹಿಂಗ್ ಬರ್ಬೋದು. ಇನ್ನು ಹೈಟ್ ಇದ್ರೆ ಇನ್ನೂ ಹೈಟ್ ಹೋಗ್ಬೋದು. ಅದು ಅದ್ರ ಮೇಲೆ ಇದು ಆ ಕಾಯಿನ ಆಮೇಲೆ ಸುರಿಸ್ಬೇಕಾದ್ರೂ ಸಹ ಇಲ್ಲಿ ತೆಗಿಯಂಗೂ ಮಾಡಿದ್ವಿ ನೋಡಿ. ಇಲ್ಲಿ ತೆಗೆದ್ರೆ ಆತು, ಕಾಯಿ ಇಲ್ಲೇ ಬೀಳ್ತಾವೆ. ಇಲ್ಲಿ ಬೀಳುತ್ತೆ. ಅಲ್ಲೇ ಬೀಳುತ್ತೆ. ಓಕೆ. ಸೊ ಇಲ್ಲಿ ಟ್ರಾಕ್ಟರ್ ನಿಲ್ಲಿಸ್ಬಿಡ್ತೀರಾ? ಇಲ್ಲಿ ನಿಲ್ಲಿಸ್ತೀವಿ. ಹಂಗೆ. ಸೊ ಆದಷ್ಟು ಡಿಪೆಂಡೆನ್ಸಿನ ನೀವು ಪೂರ್ತಿ ಕಮ್ಮಿ ಮಾಡ್ಬಿಡಿ. ಮಿನಿಮೈಸ್ ಮಾಡ್ತೀವಿ, ಲೇಬರ್ ಮಿನಿಮೈಸ್ ಮಾಡ್ತೀವಿ, ಶ್ರಮ ಕಡಿಮೆ ಆಗುತ್ತೆ. ಸೊ ಅದೆಲ್ಲ ಇದು ಒಬ್ಬನೇ ವ್ಯಕ್ತಿ ಇದು ಮಾಡ್ಬೋದು. ಒಂದು 3-4 ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಡೋಂಥ ಇದು. ಏನ್ ಬೇಕಾದ್ರೂ 1 ಟನ್ವರೆಗೂ ಎತ್ಕೊಂಡು ಹೋಗ್ಬೋದು. 1 ಟನ್ವರೆಗೂ? 1 ಟನ್ವರೆಗೂ ಎತ್ಕೊಂಡು ಹೋಗ್ಬೋದು. ಓಕೆ. ಇದಕ್ಕೆ ಏನ್ ಸುಮಾರು ಇದಕ್ಕೊಂದು 2-3 ಸಾವಿರ ಖರ್ಚಾಗುತ್ತೆ ಸರ್? 4 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅದು ಸ್ವಲ್ಪ ಕ್ವಾಲಿಟಿ ಇರೋ ಇದು ಬೇಕು, ಕಬ್ಬಣ ಬೇಕು. ಕಬ್ಬಣ ಬೇಕು. ಸೊ ಏನ್ ಬೇಕಾದ್ರೆ ಲಿಫ್ಟ್ ಮಾಡ್ಬೋದಲ್ಲ ಸರ್? ಮರತುಂಡ ಲಿಫ್ಟ್ ಮಾಡ್ಬೋದು, ಭಾರವಾದ ಏನಾದ್ರು ಮೋಟ್ರುಗಳು, ಕಲ್ಕಂಬ ನೆಡ್ಬೋದು. ಈಗ ಕಲ್ಕಂಬಗಳನ್ನ ಇದಕ್ಕೆಲ್ಲ ಬೇಲಿಗೆ ನೆಡ್ತೀವಲ್ಲ, ಹೌದು, ಅದು ಇದಕ್ಕೆ ಹಾಕೊಂಡ್ರೆ ಆತ ಅಷ್ಟೇ. ಈಗ ಒಂದು ಸುಮ್ನೆ ಹಿಂಗ ತಾಂಡಾಗ ಅದ್ರೊಳಗೆ ಕೀಳೇ ಬಿಡ್ಬೋದು, ಇಡ್ಬೋದು, ಆರಾಮಾಗಿ ಇಡ್ಬೋದು. ಈ ಕಡೆ ಸರ್, ಇವಾಗ ಇದಿಲ್ಲ ಅಂದ್ರೆ ಇದು ಒತ್ಕೊಂಡ್ಬರಕ್ 4 ಜನ ಬೇಕಿತ್ತ? ಅದ್ನ ಎತ್ತಕ್ಕೆ ಆಗಲ್ಲ. ಇನ್ನು ಎತ್ತಕ್ಕೆ ಆಗಲ್ಲ, ದೊಡ್ಡವಾದ್ರೆ ಎತ್ತಕ್ಕೆ ಆಗಲ್ಲ. ಸಿಂಪಲ್ ಆಗಿ ಹೌದು. ಇನ್ನು ಅದು ಸಣ್ಣದ್ ಹಾಕೊಂಡ್ರೆ ಸುಮ್ನೆ ಹಿಂಗ್ ತಗಲಾಕೊಂಡು ಎತ್ಕೊಂಡು ಹೋಗ್ಬೋದು. ಓಕೆ. ಈಗ ನೋಡಿ, ಇದು ನಮ್ಮ ಟೈರ್ಗಳು ಇವನ್ನೇ ಕಾರಿನ ಟೈರ್ಗಳು ಹಾಕೊಂಡಿದೀವಿ. ಇದೇನಂದ್ರೆ ಈಗ ನೀವು ಮೋಟರ್ ಇರುತ್ತಲ್ವಾ, ಮೋಟ್ರು 60-70 kg ಬರುತ್ತೆ, ಸಬ್ಮರ್ಸಿಬಲ್ ಮೋಟ್ರು. ಈಗ ಹಿಂಗಿಟ್ಟು ಅಲ್ಲಿಗೆ ತಳ್ಳಿಬಿಡೋದು, ತಳ್ಳಿಬಿಡೋದು. ಅದನ್ನ ತಳ್ಳಿಬಿಟ್ರೆ ಹಿಂಗ್ ಬರುತ್ತೆ. ಹಿಂಗೆ ನೀವ್ ಎಲ್ಲಿಗೆ ಬೇಕಾದ್ರೂ ತಳ್ಕೊಂಡು ಹೋಗ್ಬೋದು. ಓಕೆ. ಆಮೇಲೆ ಈಗ ಮೂಟೆಗಳು ಬರ್ತಾವಲ್ಲ, 3-4 ಮೂಟೆ ಇಕ್ಕೊಂಡು ಆರಾಮಾಗಿ ತಳ್ಕೊಂಡು ಹೋಗ್ಬೋದು. ಇದು ಬಹಳ ಈಸಿಯಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಅಂದ್ರೆ ಒಂದೊಂದು ಪರ್ಪಸ್, ನಾವು ಏನು ಉದ್ದೇಶ ಐತೆ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಹೌದು. ಬಟ್ ಇದೆಲ್ಲಾನು ನಿಮ್ಮಲ್ಲಿ ಇದ್ದಂತ ಒಂದಷ್ಟು ವೇಸ್ಟ್ ಮೆಟೀರಿಯಲ್ಸ್ ಗುಜರಿಯಲ್ಲಿ ಮಾಡಿರೋದು. ಹೌದೌದು. ಇದೊಂದು ಒಳ್ಳೆ ಸೂಪರ್ ಸರ್. ಸುಮ್ನೆ ಅಲ್ಲಿ ಇಲ್ಲಿ ಗುಜರಿಗೆ ಹಾಕೋದ್ ಬದಲು ಅದೇ ಗುಜರಿಯಿಂದಲೂ ತತ್ತೀವಿ ನಾವು. ಈಗ ಏನೈತೆ, ಈಗ ಟ್ರ್ಯಾಕ್ಟರ್ಗಳಲ್ಲಿ ಮಾಸ್ಟರ್ ಅಟ್ಯಾಚ್ಮೆಂಟ್ ಇರುತ್ತೆ ನೋಡಿ. ಬೋರ್ ಎತ್ತ ಮಿಷಿನ್ ಇದು 20 ಅಡಿವರೆಗೂ ಒಂದು ಪೈಪ್ ಲೆಂತ್ ಎತ್ತಬಹುದು. ಏನಾಗುತ್ತೆ, ಒಂದು ಮಾಸ್ಟರ್ನ ಅದಕ್ಕೆ ಫಿಟ್ ಮಾಡಿಬಿಟ್ರೆ ಅದು ಬೇರೆ ಉಪಯೋಗಕ್ಕೆ ಬರಲ್ಲ. ಬರೇ ಬೋರ್ ಮೋಟರ್ ಎತ್ತೋದಕ್ಕೆ ಮಾತ್ರ ಉಪಯೋಗಿಸಬಹುದು. ಇದು ಡಿಟ್ಯಾಚಬಲ್, ಇದು ಬೇಕಿದ್ದಾಗ ತೆಗ್ದಿಕ್ಕೋಬಹುದು. ಈಗ ನಮ್ ಟ್ರ್ಯಾಕ್ಟರ್ ಬೇಕಾದಾಗ ಹಾಕೋಬಹುದು, ಕನೆಕ್ಟ್ ಮಾಡ್ಕೋಬಹುದು. ಇದು PTO ಶಾಫ್ಟ್ ಗೆ ಇದನ್ನ ಕನೆಕ್ಟ್ ಮಾಡ್ತೀವಿ. ಸೊ ಇದು ನಮ್ಗೆ ಈಗ ಟ್ರ್ಯಾಕ್ಟರ್ನ ಉಳುಮೆಗೂ ಉಪಯೋಗಿಸ್ತೀವಿ, ಟ್ರಾನ್ಸ್ಪೋರ್ಟ್ಗೂ ಉಪಯೋಗಿಸ್ತೀವಿ, ಮಲ್ಟಿಪರ್ಪಸ್ಗೆ ಉಪಯೋಗಿಸ್ತೀವಿ, ಇದನ್ನು ಉಪಯೋಗಿಸ್ತೀವಿ. ಏನಾಗುತ್ತೆ ಅಂದ್ರೆ ಮಾಸ್ಟರ್ನ ಫಿಕ್ಸ್ ಮಾಡ್ತು ಅಂದ್ರೆ ಬೇರೆ ಏನಕ್ಕೂ ಉಪಯೋಗ ಬರಲ್ಲ. ಆಗ ಬರೀ ಟ್ರ್ಯಾಕ್ಟರ್ ಬರೀ ಮೋಟರ್ ಎತ್ತಕ್ಕೆ ಅಷ್ಟೇ, ಬರೀ ಮೋಟರ್ ಎತ್ತಕ್ ಮಾತ್ರ. ಅದು ವೇಸ್ಟ್ ಆಗ್ಬಿಡುತ್ತೆ. ಈಗ 6-7 ಲಕ್ಷದ ಟ್ರ್ಯಾಕ್ಟರ್ ವೇಸ್ಟ್ ಆದ್ರೆ ರೈತರಿಗೆ ದಂಡ ತಾನೆ. ಇವೆಲ್ಲ ಇಂಪ್ಲಿಮೆಂಟ್ಸ್ ಬೇರೆ ಬೇರೆ. ಇದು ರೋಟವೇಟ್ರು, ಇದು ಇಟ್ಟಿಗೆ ಮಾಡೋದು, ಅದು ಪುಡಿ ಮಾಡೋದು. ಅದು ಇದು ಏನಂದ್ರೆ ಇದನ್ನ ಎಡೆಮಟ್ಟೆ
ಗರಿ ಎಲ್ಲ ಹಾಕಿದ್ರೆ ಪುಡಿ ಆಗುತ್ತೆ ಇದು. ಓ, ಇದು ಪುಡಿ ಮಾಡೋದು. PTO ಶಾಫ್ಟ್ ಹಾಕ್ತಿವಿ. ಓಕೆ ಓಕೆ. PTO ಶಾಫ್ಟ್ ಹಾಕಿದ್ರೆ ಹಾ. ಇದ್ರೊಳಗೆ ಕೊಡ್ತೀವಿ. ಇದು PTO ಶಾಫ್ಟ್ ಇಲ್ಲಿ ಕೆಲಸ ಮಾಡುತ್ತೆ ಇಲ್ಲಿ. ಓಕೆ. ಇದು ಡಿಟ್ಯಾಚಬಲ್, ಇದು ಸಿಕ್ಕುತ್ತೆ ಮಾರ್ಕೆಟ್. ನಾವು ಮಾಡಿರೋದಲ್ಲ, ಇದು ಮಹಾರಾಷ್ಟ್ರ ತರಿಸಿದ್ವಿ ನಾವು. ಇದು ಅಲ್ಲೇ ಸುಮಾರು 10-12 ವರ್ಷದ ಮೇಲೆ ಆಯ್ತು. ಈಗ ಇಲ್ಲೂ ಬಂದವೆ, ಮೊದ್ಲು ಇಲ್ಲಿ ಇರ್ಲಿಲ್ಲ, ಅಲ್ಲಿಂದ ತರಿಸಿದ್ವಿ. ಬಹಳ ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ. ನಿಮ್ ತೆಂಗಿನ ಮಟ್ಟ ಗಿಟ್ಟ ಎಲ್ಲ ಏನ್ ಹಾಕಿರೋ ಪುಡಿ ಆಗುತ್ತೆ. ಮನುಷ್ಯನೇ ಕೊಟ್ಟರು ಪುಡಿ. ಸುಮ್ಮನೆ ಹಿಂಗ್ ಕೊಟ್ರೆ ಸಾಕು, ಬರ್ರಂತ ಹೇಳ್ಕೊಂಡ್ಬಿಡ್ತದ. ಒಳಗಡೆ ಇದ್ರಲ್ಲೆಲ್ಲ ಬ್ಲೇಡ್ಸ್ ಇರುತ್ತೆ. ಬ್ಲೇಡ್ಸ್ ಇರುತ್ತೆ. ಇದು ಹೋಗಿ ಇಲ್ಲ ಆಚೆ ಬಂದ್ ಬೀಳುತ್ತೆ. ಅಲ್ಲ ಆಚೆ ಬಂದ್ ಬೀಳುತ್ತೆ. ಬರ್ಬೋದು, ಏನಾನ ಚಪ್ಪಡಿ, ಕಲ್ಲು, ಇನ್ನೊಂದು ಮತ್ತೊಂದು ಏನ್ ಬೇಕಾದ್ರು. ಇದು 1 ಟನ್ ಎತ್ತುತ್ತೆ. ಇದು 1 ಟನ್ ವರ್ಗು. 1 ಟನ್ ಎತ್ತುತ್ತೆ ಸರ್. ಇದು ನಿಮ್ ಹತ್ರ ಇರೋ ಎಲ್ಲಾ ಟ್ರ್ಯಾಕ್ಟರ್ಗೂ ಆಗಂಗ್ ಮಾಡ್ಕೊಂಡಿದ್ದೀರಾ? ಎಲ್ಲವಕ್ಕೂ ಆಗುತ್ತೆ. ಇದು ನಾವೇನು ಮುಟ್ತಾನೆ ಇಲ್ಲ ನೋಡ್ರಿ. ಹೌದು. ಈಗ ಮುಟ್ತಲೇ ಇಲ್ದಿದ್ರು ಸಹ ಅದೇ ಎತ್ಕೊಳುತ್ತೆ. ಅದೇ ಈಗ ನಾನು ಮುಟ್ಲೇ ಇಲ್ಲ, ಅದ್ರ ಪಾಡಿಗೆ ಅದೇ ಎತ್ಕೊಂಬರುತ್ತೆ. ಈಗ ಚಪ್ಪಡಿ ಆದ್ರೆ ಎತ್ತುತ್ತೆ. ಬೇರೆ ಈಗ ಸಿಮೆಂಟ್ ಮೂಟೆ ಇಕ್ಬೋದು, ಗೊಬ್ಬರದ ಮೂಟೆ ಇಕ್ಬೋದು. ಈಗ ನೆಲದಾಗೆ ಉಲ್ಡಿಸ್ಕೊಂಡು ಹೋದ್ರೆ ಸಾಕು. ಅದು ಎಂತ 1 ಟನ್ ತೂಕ ಇರೋ ಯಾವ್ದು ಬೇಕಾದ್ರೂ ಉಲ್ಡಿಸ್ಕೊಂಡು ಹೋದ್ರೆ ಅದ್ರ ಮೇಲೆ ಸುಮ್ಮನೆ ಬಿಟ್ಬಿಟ್ರೆ ಎತ್ಕೊಂಡ್ಬಿಡುತ್ತೆ. ಇನ್ನು ಅಗಲ ಬೇಕು ಅಂದ್ರೆ 1-2 ಏನಾದ್ರು ಅಲ್ಗೇನೋ ಗಿಲ್ಗೇನೋ ಹಾಕಿ ಈಗ ಚೀಲ್ಗಳು ಇಕ್ಕೊಂಬರ್ಬೋದು. ಚೀಲ್ಗಳನ್ನೆಲ್ಲ ಇಕ್ಕೊಂಬರ್ಬೋದು. ಇದು ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ಮತ್ತೆ ಮಲ್ಟಿಪರ್ಪಸ್ ಆಗಿ ಈಗ ಸುಮಾರು 20 ಅಡಿ ಹತ್ರದ ಬಲ್ಪು ಗಿಲ್ಪು. ಈಗ ನಮ್ದು ಪೆಟ್ರೋಲ್ ಬಂಕ್ ಐತೆ, ಅಲ್ಲಿ ಪೇಂಟಿಂಗ್ ಮಾಡ್ಬೇಕು ಮೇಲೆ, ಅಥವಾ ಅಲ್ಲಿ ಬಲ್ಪು ಹೋಗ್ಯವೆ ಅಥವಾ ಕಂಬದಾಗ ಹೋಗ್ಯವೆ ಅಂದ್ರೆ ಹಾಕ್ಬೇಕು ಅಂದ್ರೆ ಇದನ್ನ ಮಲ್ಟಿಪರ್ಪಸ್ ಆಗಿ ಉಪಯೋಗಿಸ್ತೀವಿ. ಇದು ಸುಮಾರು 20 ಅಡಿ ಹತ್ತುತ್ತೆ. 20 ಅಡಿ ಇದು. ಈಗ ಇದು ನೋಡಿ, ಇಲ್ಲಿ ಅದನ್ನ ಉಲ್ಟಾ ಮಾಡ್ತೀವಿ. ಬಿಚ್ಬೋದು. ಹಿಂಗೆ 3 ಇರುತ್ತೆ, ಟೆಲಿಸ್ಕೋಪಿಕ್ ಅಂತ. ಒಂದಕ್ಕೊಂದು 3 ಪಾರ್ಟ್ ಇದೆ ಅದು. 3 ಪಾರ್ಟು ಟೆಲಿಸ್ಕೋಪಿಕ್. ಒಂದ್ರೊಳಗೆ ಒಂದು ಹೋಗುತ್ತೆ. ಇದು 20 ಅಡಿವರೆಗೂ ಹೋಗುತ್ತೆ. ಇದು ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್. ಟ್ರ್ಯಾಕ್ಟರ್ ಇಲ್ದಲೇ ಎತ್ತಕ್ ಬರಲ್ಲ. ಈ ಟ್ರ್ಯಾಕ್ಟರ್ ಇದ್ರೆ ಎತ್ಬೋದು, ಇಲ್ಲ ಅಂದ್ರೆ ಇದು ಪಲ್ಟಿ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಟ್ರ್ಯಾಕ್ಟರ್ ಫಿಕ್ಸ್ ಆದ್ರೆ ಪಲ್ಟಿ ಹೊಡೆಯಲ್ಲ. ಅದು ಈ ಕಡೆಯಿಂದ ಒಂದ್ ಕಡೆ ಲಾಕ್ ಮಾಡ್ಕೊಳುತ್ತೆ. ಇದು ಲಾಕ್ ಮಾಡುತ್ತೆ. ಆಮೇಲೆ ಇಲ್ಲಿ ಅಗಲನೂ ಮಾಡಕ್ಕೆ ಮಾಡಿದೀವಿ. ಸೊ ಇಲ್ಲಿ ಆ ಕಡೆ ಈ ಕಡೆಗೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ಗೆ. ಆ ಕಡೆಗೆ ಏನೋ ಸೆಂಟ್ರಿಫ್ಯೂಗಲ್ ಫೋರ್ಸ್ ಹೆಚ್ಚಿಗೆ ವೇರಿಯೇಷನ್ ಆದ್ರೆ ಪಲ್ಟಿ ಹೊಡೆದಂಗೆ ಇರ್ಲಿ ಅಂತ ಮಾಡಿದ್ವಿ ಅನ್ಕೊಂಡು. ಇದು ಬೇಕಾದ್ರೆ ಜಾಲರ ತರ ಆಗುತ್ತೆ ಒಳಗಡೆ. ಉಲ್ಟಾ ಮಾಡ್ತೀವಿ ಅದನ್ನ. ಜಾಲರ ಉಲ್ಟಾ ಮಾಡ್ತೀವಿ. ಅಲ್ಲಿ ನಿಂತ್ಕೊಂತಾರೆ ಮನುಷ್ಯರು. ಅಲ್ಲೇನಾಗುತ್ತೆ ಅಂತಂದ್ರೆ ಭಯ ಇಲ್ದಂಗ್ ನಿಂತ್ಕೋಬಹುದು. ಹೌದು. ಸುತ್ತ ಇದಿರುತ್ತೆ, ಅದಕ್ಕೆ ಕಟ್ಟೆ ಇದ್ದಂಗಿರುತ್ತೆ. ಇದು ಲಾಕ್ ಮಾಡ್ಕೋಬಹುದು ಎಷ್ಟೆಷ್ಟು ಬೇಕಾದ್ರು. 10 ಅಡಿ 5 ಅಡಿ 20 ಅಡಿ ಲಾಕ್ ಮಾಡ್ಕೋಬಹುದು. ಇಲ್ಲಿ ಪಿನ್ಗಳು ಅದಾವೆ, ಅವ್ ಲಾಕ್ ಮಾಡಿದ್ರೆ ಲಾಕ್ ಆಗತ್ತೆ. ಬಟ್ ಇದು ಅಷ್ಟು ಈಸಿಯಾಗಿ ಹೋಗುತ್ತೆ ಸರ್? ಇದ್ಮೇಲೆ ಹೋಗುತ್ತೆ. ಮೇಲ್ಗಡೆ ಜನ ನಿಂತ್ಕೊಂಡ್ರೆ ಆರಾಮಾಗಿ? ಒಬ್ರೆ ಮಾತ್ರ. ಇಬ್ರು ಎತ್ತಬಹುದು, ಒಬ್ರು ಬೇಕಾದ್ರೂ ಎತ್ತಬಹುದು. ಇದು ಎಲ್ಲ ನಮ್ಮ ಹುಡುಗನೇ ಮಾಡಿರೋದು. ಇದು ಎಲ್ಲ ಹಳೆ ಗುಜರಿ ಕಬ್ನ ತಂದು ಮಾಡಿರೋದು. ಇದು ಅದೇ ಮಾವಿನಕಾಯಿ ಇದನ್ನ ಉದುರ್ಸಕ್ಕೆ. ಅದು ಹುಣಸೆ ಮರ ಬಡಿಬಹುದು, ಪೇಂಟ್ ಹೊಡಿಬಹುದು, ರಿಪೇರಿ ಏನಾದ್ರು ಅವನ್ನೆಲ್ಲ ಮಾಡ್ಬೋದು. ಹೌದು. ಬೇರೆ ಬೇರೆ ಕೆಲ್ಸಕ್ಕೆ ಉಪಯೋಗಿಸಬಹುದು. ಸಖತ್ ಐಡಿಯಾ ಸರ್. ಇದಕ್ಕೆ ನೋಡಿ, ಇದು ಹಿಡ್ಕೊಂಡೈತಿ. ಅದು ಬ್ರೇಕು. ಈಗ ಬಿಟ್ರೆ ಮಾತ್ರ ಹೋಗುತ್ತೆ. ಬ್ರೇಕ್ ಮಾಡಿದ್ವಿ. ಸಖತ್ ಸರ್. ಯಾರ ಇಳಿಸ್ಬೇಕ ದಬ್ಬ ಅಂತ ಕೆಳಗೆ ಬೀಳಬಾರ್ದು ಅಂತ. ತಲೆಗೆ ಮೇಲೆ ಬಿದ್ಬಿಟ್ರೆ ಆಮೇಲೆ ಅವ್ನ ಮೇಲಿರೋನು ಪಲ್ಟಿ ಹೊಡೆದ್ಬಿಟ್ರೆ ಅದಕ್ಕೆ ಬ್ರೇಕ್ ಸಿಸ್ಟಮ್. ಈಗ ನಾನು ಬ್ರೇಕ್ ಬಿಟ್ರು ಮಾತ್ರ ಜೋರಾಗಿ ಹೋಗುತ್ತೆ. ಬ್ರೇಕ್ ಹಿಡ್ಕೊಂಡಿದ್ರೆ ಅದು ಸುಲಭನೇ, ಈಸಿ ಬ್ರೇಕ್ ಹಿಡಿಯೋದು. ಅದು ಬ್ರೇಕ್ ಅಂತ ಕಷ್ಟ ಇಲ್ಲ. ಸುಮ್ಮನೆ ಹಿಂಗ್ ಇಟ್ರೆ ಹಿಂಗ್ ಇಟ್ಕೊಂಡ್ರೆ ಅದೇ ಹಿಡಿಯುತ್ತೆ. ಹಾಕಿ ಲಾಕ್ ಆಗ್ಬಿಡುತ್ತೆ. ಸೈನ್ಸ್ ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರ ಸರ್ ನೀವು. ಸರ್ ಈಗ ಒಬ್ರೇ ಯಾರು ಈಗ ಏನೋ ಚೀಲ ಹಿಡ್ಕೊಳೋರು ಒಬ್ರು, ಚೀಲ ಆಮೇಲೆ ಅದ್ರ ಹಳಿಕ್ ಹಾಕೋರೊಬ್ರು ಎಲ್ಲ ಇರುತ್ತಲ್ವ.
ಸುಮ್ಮನೆ ಇದು ತಗಲಾಕ್ಬಿಟ್ಟು ಇದು ಹಾಕಿದ್ರೆ ಚೀಲ ತಮರಗೊಂಡು ಇಲ್ಲಿಗೆ ಚೀಲ ತಗ್ಲಾಕ್ಬಿಡ್ತೀರಾ? ಇಲ್ಲಿ ಚೀಲ ತೆಗ್ದಾಕ್ತಿವಿ ಅಂತ ತೋರಿಸ್ತೀನಿ ಸರ್. ಈಗ ಏನು ಬೇಕಾದ್ರೂ ಹಾಕ್ಬೋದು. ಈಗ ಒಬ್ಬರು ನನ್ನ ಹತ್ರ ಇದು ನೆನ್ನೆ ಫೋಟೋ ಹಾಕ್ಸ್ಕೊಂಡವ್ರೆ, ಅದೇ ನಾಗಮಂಗಲದವ್ರು ಅನ್ನಲ್ಲ, ಹೌದು, ಇದನ್ನ ಒಂಚೂರು ಹೈಟ್ ಮಾಡಿ ಕೆಳಗಡೆನೆ ತೂಕದ್ದು ಈಗ ಎಲೆಕ್ಟ್ರಾನಿಕ್ ಸ್ಕೇಲ್ ಬರ್ತಾವಲ್ಲ ಅವನ್ನ ಇಟ್ಬಿಟ್ಟು ಒಂದೇ ಸರಿ ತೂಕ ಮಾಡಿಕೆ ಆಚೆಗೆ ತೆಳ್ಬಿಡ್ತೀವಿ ಅಂತ ಹೇಳ್ತಿದ್ರು ಅವ್ರು. ಓಕೆ, ಈಗ ನಮ್ಮಿಂದ ಅವ್ರಿಗೆ ತಗೊಂಡವ್ರು ಅವರು. ನಿಮ್ಮ ಐಡಿಯಾ? ನಮ್ಮ ಐಡಿಯಾ ಅದ್ರ ವಿಡಿಯೋ ಹಾಕ್ಸ್ಕೊಂಡವ್ರೆ. ಹಾಕ್ಸ್ಕೊಂಡು ಈಗ ಅಲ್ಲಿಂದ ಹಾಕಿದ್ರೆ ಇದ್ರೊಳಗೆ ಬೀಳುತ್ತೆ. ಹೌದು, ನೀವು ಒಂಥರ ಜಾರ ತರನು ಮಾಡಿದೀರಾ? ಅದು ಅಂದ್ರೆ ಈಗ ಕಾಳು ಅಂದ್ರೆ ರಾಗಿ ಗೀಗಿ ಆದ್ರೆ ಇಷ್ಟೊಂದು ಇನ್ಕ್ಲಿನೇಷನ್ ಏನ್ ಬೇಕಾಗಲ್ಲ. ಈ ಕೊಬ್ಬರಿ ಆದ್ರೆ ಏನಾಗುತ್ತೆ ಒಂದ್ ಕಡೆಗೆ ಸ್ವಲ್ಪ ಬಚ್ಚ ಇರುತ್ತೆ, ಫುಲ್ ದುಂಡ್ಗಿರಲ್ಲ, ಅವಾಗ ಇದು ಬೇಕಾಗುತ್ತೆ. ಈಗ ಅಡಿಕೆಗೂ ಇಷ್ಟೊಂದು ಐಟಮ್ ಬೇಕಾಗಲ್ಲ, ಅಲ್ಲಿ ವೇರಿಯೇಷನ್ ಮಾಡ್ಕೊಂಡ್ರ. ಓಕೆ, ಇಲ್ಲೊಂದು ತುಂಡು ಕಮ್ಮಿ ಮಾಡ್ತೀರಾ? ಇಲ್ಲಿ ನೀವು ಬೇಕು ಅಂದ್ರೆ ಕಮ್ಮಿ ಇದನ್ನ ತೆಗೆದ್ಬಿಟ್ರ ಆಯ್ತು ಅಷ್ಟೇ. ಇದು ತೆಗೆದ್ಬಿಟ್ರೆ ಆಯ್ತು, ಸ್ವಲ್ಪ ಕೆಳಗಾಯ್ತು. ಓಕೆ, ಇದು ಸೊ ಒಬ್ಬ ಮನುಷ್ಯನೇ ಅವನೇ ತುಂಬಿ ಅವನೇ ವಾಲ್ಕೊಂಡು ಹೋಗ್ಬೋದು. ಹೌದು, ಇವನ್ ಸ್ಕೇಲ್ ಅಡಿಕೆ ಸ್ವಲ್ಪ ಹೈಟ್ ಮಾಡಿದ್ರೆ ಸ್ಕೇಲ್ ಅಡಿಕೆಬಹುದು, ಸ್ಕೇಲ್ ಇಟ್ಬಿಟ್ಟು ವೆಯ್ಟ್ ಮಾಡ್ಬಿಡೋದು, ವೆಯ್ಟ್ ಮಾಡ್ಕೊಂಡು ಒಂದೇ ಸರಿ ಎಳ್ಕೋಬಹುದು. ಸಖತ್ ಸರ್. ಇದ್ರಲ್ಲಿ ಇರ್ತಾವಲ್ಲ ಮೋಟರ್ಗಳಲ್ಲಿ ಪುಲ್ಲಿ ಸಿಗಾಕೊಂಡಿರ್ತವೆ, ಅಥವಾ ಅವನ್ನ ಏನಾನ ಮಾಡ್ಬೇಕು ಅಂದ್ರೆ ಅವನ್ನೆಲ್ಲ ತೆಗಿಯವು. ಪುಲ್ಲಿ ಲಿಫ್ಟಿಂಗ್ ಮೋಟರ್ಗಳು ಸೆಂಟ್ರಿಫ್ಯೂಗಲ್ ಮೋಟರ್ ಇರ್ತಾವಲ್ಲ, ಹೌದು, ಆ ಪುಲ್ಲಿ ತೆಗಿಯೋದು ಇದು. ನೋಡಿ ನಮ್ಗೆ ಇದು ತೊಳೆಯಕ್ ಹೋಯ್ತೆ, ಇದು ಇದನ್ನೆಲ್ಲ ಪ್ರೆಷರ್ ವಾಷರ್ ತರ. ಪ್ರೆಷರ್ ವಾಷರ್ ಏರ್ ಏನಕ್ಕೆ ಸರ್ ನಿಮ್ಗೆ? ಅದೇ ಈಗೆಲ್ಲ ಟ್ರ್ಯಾಕ್ಟರ್ಗಳಿಗೆ ಬೆಳಗ್ಗೆ ನೀವು ಬಂದಾಗ ಹಿಡಿತಿದ್ರು, ಏರ್ ಹಿಡಿತೀವಿ. ಇದು ಬಾರ್ ಬೆಂಡರ್, ಬಾರ್ ಬೆಂಡಿಂಗ್. ಬಾರ್ ಬೆಂಡಿಂಗ್ ಇದು ವಯಸ್ಸು ಏನಾನ ಇವನ್ನೆಲ್ಲ ಮಾಡ್ತೀವಲ್ಲ, ಈಗ ಇದನ್ನ ಬೆಂಡ್ ಮಾಡ್ಬೇಕು ಅಂದ್ರೆ ಹಾಕಿ ಹೇಳಿದ್ರೆ ಆಯ್ತು. ಹೌದು, ಎಲ್ಲ ಮಾಡ್ತೀವಿ. ಇದೇನ್ ಸರ್ ಪೂರ್ತಿ ಇದು ಮಿಷಿನ್ ಆಗಿ ಕ್ಲೀನಿಂಗ್ ಮಿಲ್. ಇದು ಕ್ಲೀನಿಂಗ್ ಮಿಲ್ಲು, ಅವೆಲ್ಲ ಇದ್ರ ಮಿಲ್ಲು. ಇದು ಎಣ್ಣೆಗಾಣ. ಎಣ್ಣೆಗಾಣ ಎಲ್ಲ ನಾವೇನು ಮೆಕ್ಯಾನಿಕ್ಸ್ನ ಯಾರನ್ನು ಕರ್ಕೊಂಬಂದು ಮಾಡಿಸಿಲ್ಲ, ಎಲ್ಲ ಸ್ವಂತ ಇನ್ಸ್ಟಾಲೇಷನ್. ನಾವೇ ಒಂದು ಓನ್ ಐಡಿಯಾ ಮೇಲೆ. ಇದು 660 RPM ಓಡುತ್ತೆ ಪುಲ್ಲಿ. ಅಷ್ಟು ಓಡುತ್ತಾ ಸರ್? 660 ಒಂದು ನಿಮಿಷಕ್ಕೆ. ಇದು 16 RPM ಬರುತ್ತೆ. ಇದು ಬರೀ 16. ಅದು ಆದಷ್ಟು ಕಮ್ಮಿನೇ ಇರ್ಬೇಕು. ಸ್ಪೀಡ್ ಆದ್ರೆ ನಿಲ್ಲಲ್ಲ, ವೇಸ್ಟ್. ಅದನ್ನ ಕನ್ವರ್ಟ್ ಮಾಡೋದು ಅದೆಲ್ಲ ಹೇಳಿ ಅದು ಕಲ್ತ್ಗೆ ಇಲ್ಲಿ ಯಾರು ಹೇಳಲ್ಲ, ನಾವೇ ಒಂದು ಐಡಿಯಾ ಮೇಲೆ ಸೈಜ್ ಅಲ್ಲಿ ದೊಡ್ಡದು ಪುಲ್ಲಿಗಳು ವೇರಿಯೇಷನ್ ಮಾಡಿ ಮಾಡಿರೋದು. ಇವೆಲ್ಲ ಮಾಡ್ಕೊಂಡು ಸರ್, ಇದು ಈ ಮೋಟ್ರ್ ನಿಮ್ಗೆ ಇವನ್ ಇದಕ್ಕೂ ಆಗುತ್ತೆ, ಎಲ್ಲದು ಮಲ್ಟಿಪರ್ಪಸ್. ಇದಕ್ಕೂ ಆಗುತ್ತೆ, ಗಾಣಕ್ಕೂ ಆ ಮಿಲ್ಲು, ಈ ಮಿಲ್ಲು ಎಲ್ಲದಕ್ಕೂ ಒಂದೇ. ಒಂದು ಮೋಟ್ರ್ ಅಲ್ಲಿ ಎಲ್ಲಾನು ಒಂದೇ. ಈ ಮೋಟ್ರ್ ಇಂದ ಫಸ್ಟ್ ಇದಕ್ಕೆ ಹಾಕೊಂತೀರಾ, ಇದರಿಂದ ಇಲ್ಲಿ ಬಂದು ಇದು ಓಡುತ್ತೆ. ಇಲ್ಲೇ ಐತಲ್ಲ? ಹೌದು, ಅದೇ ನೋಡಿದೆ ಬೆಲ್ಟ್. ಮತ್ತೆ ಇಲ್ಲ ಅಂದ್ರೆ ಈ ಮೋಟ್ರ್ ಇಂದ ಇವೆರಡು ಓಡುತ್ತೆ. ಇಲ್ಲ, ಅದಕ್ಕೆ ಬೇರೆ ಬೇರೆ ಇವು ಫ್ಲಾಟ್, ಇದ್ ಕಡೆದು ವಿ ಬೆಲ್ಟ್. ಅದೇ ಸರ್, ಇದಕ್ಕೊಂದು ವಿ ಬೆಲ್ಟ್, ಇದಕ್ಕೊಂದು ವಿ ಬೆಲ್ಟ್, ಇದಕ್ಕೆ ಫ್ಲಾಟ್ ಹಾಕೊಂಡ್ಬಿಟ್ಟಿರ. ಯುಟಿಲೈಸೇಷನ್ ಮಾತ್ರ ತುಂಬಾ ಸಕಲ ಮಾಡಿದಾರೆ ಸರ್. ಸರ್, ಯಾರು ನಿಮ್ನ ಲಾಸ್ಟ್ ಸ್ಟೂಡೆಂಟ್ ಅಂತ ಖಂಡಿತ ಹೇಳೋದೇ ಇಲ್ಲ ಸರ್. ಇದು ನೋಡಿ ಎಳ್ಳೀರು ಕೊಚ್ಚೋದು. ಇಲ್ಲಿ ಇದನ್ನ ಕಾಯಿನ ಇಟ್ರೆ ಇದು ಹಿಡ್ಕೊಳತ್ತೆ, ಇಲ್ಲ ಅಂದ್ರೆ ಉಲ್ಟೋಗುತ್ತೆ ಅಂತ ಪ್ರೆಸ್ ಮಾಡಿದ್ರೆ ಕಟ್. ಮತ್ತೆ ಇದು ಲಾಸ್ಟ್ ತೂತ್ ಮಾಡಕತ್ತ? ತೂತ್ ಮಾಡೋದು, ಅದ್ರೊಳಗೆ ಕಿಕ್ಕಿ ತೂತ್ ಮಾಡಿದ್ರೆ. ನಿಮ್ದು ಒಂದು ಓನ್ ವೆಲ್ಡಿಂಗ್ ಮಿಷಿನ್? ಒಂದಲ್ಲ, 2 ಇದೆ. ಓಕೆ. ಪರ್ಪಸ್ ಏನೇನು ಪರ್ಪಸ್ ಜಾಸ್ತಿ ಆದ್ರೆ ಅದನ್ನ ಹಾಕಿಂತೀವಿ, ಕಡಿಮೆದಾದ್ರೆ ಇದು ಹಾಕೊಂತೀರಾ. ಇವನ್ ಇದು ಹತ್ತು ಹೋಗ್ಲಿಕ್ಕೆ ಅಂತಾನ ಸರ್ ಮೇಲಕ್ಕೆ ನಿಂತ್ಕೊಂಡು ಇದು ಮಾಡಕ್ಕೆ? ಆಮೇಲೆ ಟ್ರ್ಯಾಕ್ಟರ್ಗೆ ಎತ್ತಿ ಹಾಕ್ತಿವಲ್ಲ, ಅದಕ್ಕೂ ಇದು ಯೂಸ್ ಆಗುತ್ತೆ. ಅದಕ್ಕೂ ಮಲ್ಟಿಪರ್ಪಸ್. ಇದು ಒಂದ್ ಸಣ್ಣ ಇನ್ಸ್ಟ್ರೂಮೆಂಟ್, ಬಹಳ ಅನುಕೂಲ. ಇದು
ಕಾರಲ್ಲಿ ಇದನ್ನೆಲ್ಲ ತಗೊಂಡೋಗ್ತೀವಲ್ಲ, ಗ್ಯಾಸ್ ಗೀಸ್ ಹಾ, ಮನೆದು ಗ್ಯಾಸ್ ಸಿಲಿಂಡರ್ ಉಲ್ಡೋಡ್ತಿರ್ತಾವ. ಸೊ ಇದು ನಿಕ್ಕಿ ಅದ್ರೊಳಗೆ ಇಕ್ಕಿರಿ ಓಕೆ, ಸಿಲಿಂಡರ್ ಆ ಕಡೆ ಈ ಕಡೆ ಉಲ್ಡಲ್ಲ. ಆಮೇಲೆ ಮೋಟ್ರ್ ನಾವು ರಿಪೇರಿ ತಗೊಂಡೋಗ್ತೀವಿ ವೈಂಡಿಂಗಿಗೆ, ಅವಾಗ್ಲೂ ಇದನ್ನ ಇಟ್ಟು ಅದನ್ನ ಇಕ್ಕಿರೆ ಉಲ್ಡಲ್ಲ. ಸಿಂಪಲ್ ಸೂಪರ್ ಟೆಕ್ನಾಲಜಿ. ಈಗ ಇದು ತೂಕ ಯಾವನ ಒತ್ಕೊಂಡು ಹೋಗ್ತಾನೆ ಹಂಗೆ ಇಕ್ಕಿರೆ, ಅದಕ್ಕಂದು ಅಲ್ಲಿ ಒಂದು ಬೋಲ್ಟ್ ನಟ್ ಹಾಕಿ ವೆಲ್ಡಿಂಗ್ ಮಾಡಿದ್ವಿ. ಸರ್ ನಿಮ್ಗೆ ಈ ತರ ಐಡಿಯಾಸ್ ಎಲ್ಲ ಹೆಂಗ್ ಬಂತು ಸರ್? ಈ ತರ ಎಲ್ಲ ನೋಡ್ತಿರ್ತೀವಲ್ಲ, ದಾರಾಗ ಹೋಗುವ ನೋಡ್ತೀವಿ, ಯೂಟ್ಯೂಬ್ ನ ನೋಡ್ತೀವಿ, ಎಲ್ಲ ವರ್ಕ್ಶಾಪ್ ನ ನೋಡ್ತೀವಿ. ಯಾಕಂದ್ರೆ ನೀವು ಓದಿರೋದು ಇದು ಏನಾಗುತ್ತೆ ಅಂದ್ರೆ ಆ ಮೆಂಟಾಲಿಟಿ ಇದ್ದಾಗ ಅದನ್ನ ಅಬ್ಸರ್ವ್ ಮಾಡ್ತೀವಿ. ಹೌದು. ಅಬ್ಸರ್ವ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಇದು ಎಲ್ಲ ಇದು ನಾವೇ ಮಾಡಿರೋದು. ಕೂರ್ಗಿ ಇದು ಪೂರ್ತಿ ಕೂರ್ಗಿ ಇದಕ್ಕೆ ಬಿತ್ತನೆಗೆ ಮಾಡಿದ್ವಿ. ನಾವೇ ಸ್ವಂತ ಮಾಡಿರೋದು. ನೀಟಾಗಿ ಮೆಟಲ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಾಡಿದ್ರೆ ಆ ಸೈಜ್ಗೆ ಕರೆಕ್ಟ್ ಆಗಿ ಹೋಗ್ಲಿ ಹೋಲ್ಗೆ ಅಂತ ಇವೆಲ್ಲ ನಾವೇ ಮಾಡ್ಕೊಂಡಿರೋದು. ಹಳೆಯದು ಕಲ್ಟಿವೇಟರ್ ಇತ್ತಲ್ಲ, ಅದಕ್ಕೆ ಫಿಕ್ಸ್ ಮಾಡ್ಕೊಂಡು ಅದೇ 6 ಗಂಟೆ. ನಿಮ್ಮಲ್ಲಿ ಏನೂ ಕೂಡ ವೇಸ್ಟ್ ಆಗಲ್ಲ ಅಲ್ಲ ಸರ್? ಬಟ್ ಏನೇ ಆದ್ರೂ ಕೆಲಸ ನಿಲ್ಬಾರ್ದು ಅಂತ. ಅಲ್ಲ, ಡಿಪೆಂಡೆನ್ಸಿ ಇರಬಾರ್ದು. ಹೌದು. ಈಗ 10 ಜನ ಬೇಕು ಅನ್ನಬಾರ್ದು. ಈಗ ನಾವು ಇಲ್ಲಿ ಹೊಂಟಿರ್ತೀವಿ, ಆಗ್ಲೆಲ್ಲ ಹೋಗಿ ಅವ್ರನ್ನ ಕರ್ಕೊಂಬ ಇವ್ರನ್ನ ಕರ್ಕೊಂಬ, ಅದೆಲ್ಲ ಏನೋ ನಂಗೆ. ಈಗ ಇಲ್ಲಿ ನಾವು ಒಂದಷ್ಟು ಹುಡುಗರಿಗೆ ಬರೀ ನಮ್ದೇ ಇದು ನೋಡ್ಕೊಂಡ್ರೆ ಸಾಲದು. ಈಗ ಮನುಷ್ಯನಿಗೆ ನೆಮ್ಮದಿನೂ ಇರ್ಬೇಕು, ಸುಖನೂ ಪಡ್ಬೇಕು, ಎಲ್ಲ ಪಡ್ಬೇಕು ಅಂದ್ರೆ ಈಗ ನೋಡಿ ಸಾಯಂಕಾಲದ ಹೊತ್ತು ಕುತ್ಕೋಬಹುದು, ಪಾರ್ಟಿ ಮಾಡ್ಬೋದು. ಇಲ್ಲಿ ಒಳ್ಳೆ ಏರ್ ಕಂಡೀಷನ್ ಇದ್ದಂಗಿರುತ್ತೆ. ಇದು ನಾವೇ ಮಾಡಿರೋದು ಪೂರ್ತಿ. ಇದು 6 ಇಂಚ್ ಪೈಪ್ ಹಾಕಿ ಮಾಡಿದ್ವಿ. ಇದನ್ನೆಲ್ಲ ಹಳೆ ಕಬ್ಬಣ ಹಾಕಿ ಹೆಂಚ್ ಹಾಕಿದ್ವಿ. ಚೆನ್ನಾಗಿರುತ್ತೆ, ಸಣ್ಣ ಕೊಳಗೆ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಇದಿರುತ್ತೆ. ಆಮೇಲೆ ಅಲ್ಲಿ ಹುಡುಗರಿಗೆ ಆಟ ಆಡೋದಕ್ಕೆ ಬನ್ನಿ ತೋರಿಸ್. ಈ ಹುಡುಗರಿಗೆ ಆಟ ಆಡೋದಕ್ಕೆ ಈಗ ಬರೇ ನಮ್ಗೆ ಅಂದ್ರೆ ಹುಡುಗರು ಬೇಜಾರು ಮಾಡ್ಕೊಂಡು ಹೋಗ್ತವೆ. ಇದು ಬೇರಿಂಗ್ ಹಾಕಿದೀವಿ ಆಮೇಲೆ ಇನ್ನು 100 ವರ್ಷ ಆದ್ರೂ ಏನೂ ಆಗಲ್ಲ. ಹೌದು, ಅವು ಕಿತ್ಕೊಂಡು ಹೋಗಲ್ಲ. ಹೌದು, ಆ ಬೇರಿಂಗ್ ಹಾಕಿರೋದ್ರಿಂದ. ಅದು ಇದು ಬುಷ್ ಹಾಕಿದೀವಿ. ಅದಕ್ಕೆ ಬುಷ್ ಹಾಕಿ ಒಂದು ಹಳೆ ಟೈರ್ ಹಾಕ್ಬಿಟ್ಟಿದ್ದೀವಿ. ಹಳೆ ಟೈರು ಚೆನ್ನಾಗಿದೆ. ಅಲ್ಲಿ ನೇತಾಡೋದು ಹತ್ತಾರು ಪತ್ತಾರು ಮಾಡ್ತಾರಲ್ಲ ಹುಡುಗರು, ಅದಕ್ಕೆ ಇಲ್ಲಿ ಗಂಟ ಹಾಕಿದೀವಿ. ಸೊ ನಿಮ್ಮ ಮೊಮ್ಮಕ್ಳು ಬಂದ್ರೆ ಆಟ ಆಡಕ್ಕೆ ಅಂತ. ಸರ್, ಇಷ್ಟೊತ್ತು ನೀವು ಮಾಡಿದಂತ ಸಣ್ಣ ಪುಟ್ಟ ಇನೋವೇಷನ್ಸ್ ನಿಮ್ಮ ಕೆಲ್ಸದವ್ರಿಗೆಲ್ಲ ನಿಜವಾಗ್ಲೂ ತುಂಬಾನೇ ಹೆಲ್ಪ್ಫುಲ್ ಆಗಿದೆ, ಮತ್ತೆ ಶ್ರಮ ತುಂಬಾ ಕಮ್ಮಿ. ಸೊ ನೀವು ಸರ್ ಕೊನೆಯದಾಗಿ ಈಗಿನ ಯುವ ರೈತರಿಗಾಗ್ಲಿ, ಈಗಿನ ಈ ಟೆಕ್ನಾಲಜೀಸ್ ಈಗ ಏನ್ ಯೂಸ್ ಮಾಡ್ತಾರ, ಸೊ ನೀವು ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಈ ಟೆಕ್ನಾಲಜಿ ಇಲ್ಲ ಅಂದ್ರೆ ಕೆಲಸ ಮಾಡಕ್ಕೆ ಆಗಲ್ಲ. ಈಗ ಲೇಬರ್ ಸಿಕ್ಕಲ್ಲ, ಆಮೇಲೆ ಶ್ರಮ ಮಾಡಕ್ಕೂ ಸಾಧ್ಯ ಇಲ್ಲ. ಮನುಷ್ಯನಿಗೆ ಆ ಕೆಪಾಸಿಟಿನೂ ಹೋಗ್ಬಿಟ್ಟೈತೆ. ಆಮೇಲೆ ನಾವು ಎಷ್ಟು ಈಸಿ ಆಗಿರುತ್ತೆ ನಮಗೆ ಅಷ್ಟು ಕೆಲಸಗಾರರು ಇಷ್ಟಪಟ್ಟು ಬಂದು ಕೆಲಸ ಮಾಡ್ತಾರೆ. ಇಲ್ಲ ಅಂದರೆ ಬಂದು ಕೆಲಸ ಮಾಡಲ್ಲ. ಆಮೇಲೆ ನಾವು ಒಬ್ಬಂಟಿಗರಾಗಿದ್ದಾಗ ಈ ಸಣ್ಣ ಪಟ್ಟ ಮೆಷಿನ್ನು ಭಾಳ ಕೆಲಸ ಮಾಡ್ತಾರೆ. ಈಗ ನಾನು ಈ ತೋಟದಲ್ಲಿರೋದ್ರಿಂದ ಹೊರಗಡೆಯಿಂದ ಇಮಿಡಿಯೇಟಾಗಿ ಏನೋ ಒಂದು ಸಣ್ಣ ಕೆಲಸ ಆಗ್ಬೇಕು ಅಂದರೆ ಎತ್ಕೊಂಬರೋದು ಅದು ಇದು ಅಂದರೆ ಆಗಲ್ಲ. ಈಗ ನಾನು ಓನ್ ಡಿವೈಸ್ಗಳಿರೋದ್ರಿಂದ ಯಾರು ಅಸಿಸ್ಟೆನ್ಸ್ ಇಲ್ದಿದ್ರು ನಾವು ಕೆಲಸ ಮಾಡ್ಕೋಬೋದು. ಹಾಗಾಗಿ ಇದು ಒಂದು ಕಡೆಗೆ ಮ್ಯಾನ್ ಪವರ್ ಕಮ್ಮಿ ಮಾಡುತ್ತೆ, ಇನ್ನೊಂದು ಕಡೆಗೆ ನಮಗೆ ಯಾವ ವೇಳೆನಲ್ಲಿ ಅವೇಳೆ ಆಗಿರ್ಬೋದು, ಯಾವ ವೇಳೆನಲ್ಲಾದರೂ ನಮ್ಮ ಕೆಲಸಗಳನ್ನ ಮಾಡ್ಕೋಬೋದು. ಈ ಡಿಪೆಂಡೆನ್ಸಿ ಇಲ್ಲ, ಲೇಬರ್ ಖುಷಿಯಾಗಿ ಕೆಲಸ ಮಾಡ್ತಾರೆ. ಹೌದು ಸರ್. ತುಂಬಾನೇ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.